ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಶಬ್ದವೇದಿ ಸಿನಿಮಾದಲ್ಲಿ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ ಅನ್ನೋ ಒಂದು ಹಾಡಿದೆ. ಆ ಹಾಡಿನಲ್ಲಿ ಅಣ್ಣವರು ಒಂದು ಸಾಲನ್ನ ಹಾಡ್ತಾರೆ. ಹಣವನ್ನು ದೋಚುವ ದೆಸೆಯಿಂದ ಮಾರಕ ಮಾದಕ ಸುಖ ಕೊಡುವುದೇ ಅಂತ. ಆ ಮಾತು ನಿಜಕ್ಕೂ ಈ ಸಂದರ್ಭದಲ್ಲಿ ನೆನಪಾಗ್ತಾ ಇದೆ. ಯಾಕಂದ್ರೆ ಡ್ರಗ್ಸ್ ಅನ್ನೋ ಮಾದಕ ಮೋಹದ ಜಾಲದಲ್ಲಿ ಕೆಲ ಸಿನಿಮಾ ಮಂದಿ ಸಿಲುಕೊಂಡಿದ್ದಾರೆ. ಎಷ್ಟಕ್ಕೂ ಸಿನಿಮಾಂದಿಗೆ ಆಫ್ರಿಕನ್ ಡ್ರಗ್ ಮೇಲೆ ಯಾಕಷ್ಟು ಕಣ್ಣು? ಈರುಳ್ಳಿ ಡ್ರಗ್, ಚಿಕನ್ ಪೀಸ್, ಐಸ್ ಕ್ರೀಮ್ ಹೆಸರಲ್ಲಿ ಡ್ರಗ್ ದಂಧೆ ನಡೆಸ್ತಾ ಇರೋದು ಯಾರು? ಆ ಎರಡು ದೇಶದಿಂದ ಬರೋ ಪ್ರಿಯಾಂಕಾ ಚೋಪ್ರಾ, ಕಟ್ರಿನಾ ಕೈಫ್ ಡ್ರಗ್ ಅತಿ ಹೆಚ್ಚು ಸೇಲ್ ಆಗ್ತಾ ಇರೋದೆಲ್ಲಿ? ಇದೆಲ್ಲವನ್ನು ಎಳೆಯಾಗಿ ಹೇಳೋದೇ ಈ ಕ್ಷಣದ ವಿಶೇಷ ಕಾರ್ಯಕ್ರಮ ಆಪರೇಷನ್ ಬ್ಲ್ಯಾಕ್ ಡ್ರಗ್. ಸಿನಿಮಂದಿಗೆ ಆಫ್ರಿಕನ್ ಡ್ರಗ್ ಮೇಲೇಕೆ ಅಷ್ಟು ಕಣ್ಣು? ಈರುಳ್ಳಿ, ಚಿಕನ್ ಪೀಸ್, ಐಸ್ ಕ್ರೀಮ್ ಹೆಸರಲ್ಲೂ ಡ್ರಗ್ ದಂಧೆ. ಎರಡು ದೇಶದಿಂದ ಬರುತ್ತಾ ಪ್ರಿಯಾಂಕಾ ಕತ್ರಿನಾ ಡ್ರಗ್ಸ್. ಮಾದಕ ಜಾಲ ಇದು ಬೆಂಗಳೂರಿನಲ್ಲಿ ಹೊಸದೇನೂ ಅಲ್ಲ. ಸಿನಿಮಾ ರಂಗದಲ್ಲಂತೂ ಅಚ್ಚರಿ ಪಡುವ ವಿಷಯವೇನೂ ಅಲ್ಲವೇ ಅಲ್ಲ. ಯಾಕಂದ್ರೆ ಡ್ರಗ್ಸ್ಗೆ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲವೇ ಇಲ್ಲ. ಹೀಗಾಗಿನೇ ಪ್ರತಿ ವರ್ಷ ಕೂಡ ಡ್ರಗ್ಸ್ ಕೇಸುಗಳು ಹೆಚ್ಚಾಗುತ್ತಲೇ ಬಂತು. ಆದ್ರೆ ಈ ಬಾರಿ ಡ್ರಗ್ಸ್ ದಂಧೆಯ ಸುದ್ದಿ ಬಹಳಾನೇ ಸದ್ದು ಮಾಡೋಕೆ ಕಾರಣ ಒಂದು ತುಪ್ಪದ ಬೆಡಗಿ ರಾಗಿಣಿ, ಮತ್ತೊಂದು ಪಂಚಭಾಷಾ ತಾರೆ ಸಂಜನಾ ಗಲ್ರಾಣಿ. ನಟಿ ರಾಗಿಣಿ ಐ ನೀಡ್ ಮೋರ್ ಅಂತ ಮೆಸೇಜ್ ಮಾಡಿದ್ರು. ರಾಗಿಣಿ ಆಪ್ತ ರವಿಶಂಕರ್ ರಾಗಿಣಿಯ ಡ್ರಗ್ಸ್ ಲೋಕದ ಬಗ್ಗೆ ಒಂದಷ್ಟು ಮಾಹಿತಿ ಬಹಿರಂಗಪಡಿಸಿದ್ರು. 3,000 ರೂಪಾಯಿಯ ಒಂದು ಡ್ರಗ್ಸ್ ಮಾತ್ರೇನ ರಾಗಿಣಿ ತೆಗೆದುಕೊಂಡಿರೋ ಸೀಕ್ರೆಟ್ ಹೊರಬಿದ್ದಿತ್ತು. ಉದ್ಯಮಿ ಒಬ್ಬರ ಮೊಮ್ಮಗನ ಬರ್ತ್ಡೇಯಲ್ಲೂ ರಾಗಿಣಿ 13 ಡ್ರಗ್ ಮಾತ್ರೆಗಳನ್ನು ಖರೀದಿಸಿದ್ರು ಅನ್ನೋ ಮಾಹಿತಿ ಸಿನಿರಂಗದ ದಿಗ್ಗಜರನ್ನೇ ಬೆಕ್ಕಸ ಬೆರಗಾಗಿಸಿತ್ತು. ಇದರ ನಡುವಲ್ಲೇ ನಟಿ ಸಂಜನಾಳ ಆಪ್ತ ರಾಹುಲ್ ಸಂಜನಾಳ ಡ್ರಗ್ ಲೋಕದ ಬಗ್ಗೆ ಸುಳಿವು ನೀಡಿದ್ದ. ಇದೇ ಕಾರಣಕ್ಕೆ ಡ್ರಗ್ಸ್ ದಂಧೆಯ ಕೇಸ್ನಲ್ಲಿ ನಟಿ ಸಂಜನಾ ಕೂಡ ಸಿಲುಕಿದ್ರು. ಅದರಲ್ಲೂ ಈಗ ಅಚ್ಚರಿಯ ವಿಷಯ ಏನ್ ಗೊತ್ತಾ? ಡ್ರಗ್ಸ್ಗಳನ್ನ ಪಡೆಯುವಾಗ ಕೋಡ್ ವರ್ಡ್ಗಳನ್ನ ಬಳಸ್ತಾ ಇದ್ರು ಅನ್ನೋದು. ಚಿಕನ್ ಪೀಸ್, ಒಂದು ಕಾಲಿಫ್ಲವರ್. ಏನಿದು ರಾಗಿಣಿ ಕೋಡ್ ವರ್ಡ್? ಆ ಕತ್ತಲ ಸಾಮ್ರಾಜ್ಯದಲ್ಲಿ ಫೇಮಸ್ ಈರುಳ್ಳಿ ಹೆಸರಿನ ಡ್ರಗ್ಸ್. ಸುಪಾರಿ ಕೊಡುವಾಗ, ವಿವಿಧ ದಂಧೆಗಳನ್ನ ಮಾಡುವಾಗ ಕೋಡ್ ವರ್ಡ್ಗಳನ್ನ ಬಳಸ್ತಾರೆ. ಹಾಗೆ ಡ್ರಗ್ಸ್ ದಂಧೆಯಲ್ಲೂ ಒಂದಷ್ಟು ಡ್ರಗ್ಗಳಿಗೆ ಬೇರೆಯದ್ದೇ ಹೆಸರಿಟ್ಟು ಕರೀತಾರೆ. 3 ಚಿಕನ್ ಪೀಸ್ ಕೊಡಿ, ಒಂದು ಕಾಲಿಫ್ಲವರ್ ಕೊಡಿ, ಜೊತೆಗೆ ಒಂದು ಈರುಳ್ಳಿನೂ ಕಳಿಸ್ಕೊಡಿ, ಐಸ್ ಕ್ರೀಮ್ ಯಾವಾಗ ಕಳಿಸ್ಕೊಡ್ತೀರಿ? ಹೀಗೆ ಡ್ರಗ್ ಪೆಡ್ಲರ್ಗಳೊಂದಿಗೆ ಡ್ರಗ್ ಗ್ರಾಹಕರು ಕೇಳ್ತಾರೆ. ಅದರಲ್ಲೂ ನಟಿ ರಾಗಿಣಿ ಐ ವಾಂಟ್ ಮೋರ್ ಅಂತ ಹೇಳಿದ್ದಲ್ಲದೆ 3 ಚಿಕನ್ ಪೀಸ್ ಕೇಳಿದ್ರು, ಒಂದು ಕಾಲಿಫ್ಲವರ್ ಅನ್ನು ಕೇಳಿದ್ರು. ಇಷ್ಟಕ್ಕೂ ಏನಿದು 3 ಚಿಕನ್ ಪೀಸ್ ಅಂತ? ಒಂದು ಕೊಕೇನ್, 2 MDMA, 3 LSD ಡ್ರಗ್ಸ್. ಇನ್ನೂ ಒಂದು ಅಚ್ಚರಿಯ ವಿಷಯ ಏನ್ ಗೊತ್ತಾ? ಸಿಗ್ನಲ್ ಕೋಡ್ ಬೇರೆ ಇದೆಯಂತೆ. ಮೆಸೇಜ್ ನಲ್ಲಿ ಸ್ಟಾರ್ ಕಳುಹಿಸಿದ್ರೆ ಫ್ಲಾಟ್ಗೆ ಮಾಲ್ ಬರುತ್ತೆ. ಫ್ಲಾಟ್ಗೆ ಮಾಲ್ ಬರುತ್ತೆ ಅಂತ. ಏರೋಪ್ಲೇನ್ ಸಿಂಬಲ್ ಕಳಿಸಿದ್ರೆ ಊರಿಂದ ಹೊರಗಡೆಗೆ ಅಂತ. ಅಬ್ಬಬ್ಬಬ್ಬಬ್ಬ, ಏನು ಕೋಡ್ ವರ್ಡ್ ಅಪ್ಪ ಅಂತ ನೀವು ಅಂದ್ಕೊಳ್ತಿರ್ಬೋದು. ಆದ್ರೆ ಇದಕ್ಕೂ ಇಂಟ್ರೆಸ್ಟಿಂಗ್ ಯಾವುದು ಗೊತ್ತಾ? ಈರುಳ್ಳಿ ಡ್ರಗ್. ಹೌದು, ಇಂಟರ್ನೆಟ್ ಮೂಲಕ ಡ್ರಗ್ಸ್ ವ್ಯವಹಾರಗಳು ನಡೆಯುತ್ತವೆ. ಅದರಲ್ಲೂ ಡಾರ್ಕ್ ನೆಟ್ ಅಸ್ತ್ರದಿಂದ ಡ್ರಗ್ ಪೆಡ್ಲರ್ಗಳು ಡ್ರಗ್ ಸಪ್ಲೈ ಮಾಡ್ತಿದ್ದಾರೆ ಅನ್ನೋ ವಿಷಯ ನಿಜಕ್ಕೂ ದಂಗಾಗಿಸ್ತಾ ಇದೆ.
ಯಾಕಂದ್ರೆ ತಂತ್ರಜ್ಞಾನ ಬಳಸಿಕೊಂಡು ಕೋಡಿಂಗ್ ಮೂಲಕ ಡ್ರಗ್ ದಂಧೆ ನಡೆಸುತ್ತಿರುವ ಪೆಡ್ಲರ್ಗಳು ಈರುಳ್ಳಿಯ ಹೆಸರಲ್ಲಿ ಡ್ರಗ್ಸ್ ವ್ಯವಹಾರ ನಡೆಸ್ತಾ ಇದ್ದಾರಂತೆ. ಕೇರಳ ಹಾಗೂ ಆಂಧ್ರ ಪ್ರದೇಶದಲ್ಲಿ ನಿಗೂಢವಾಗಿ ಬೆಳೆಯೋ ಗಾಂಜಾವನ್ನ ಕರ್ನಾಟಕಕ್ಕೆ ತಂದು ಮಾರುವ ಜಾಲಗಳಿವೆ. ಆದರೆ ಇಲ್ಲಿ ಕೋಡ್ ವರ್ಡ್ಗಳಿರೋದಿಲ್ಲ. ಆದರೆ ಡಾರ್ಕ್ ನೆಟ್ನಲ್ಲಿ ಅನಿಯನ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಡ್ರಗ್ಸ್ ಓಪನ್ ಆಗುತ್ತೆ. ಇನ್ನೂ ಒಂದು ವಿಷಯ ಏನಂದ್ರೆ, ಇದರಲ್ಲಿ ಚಾಟಿಂಗ್ ಮಾಡೋದು, ವ್ಯವಹಾರ ನಡೆಸೋದು ಮೂರನೇ ವ್ಯಕ್ತಿಗೆ ಗೊತ್ತಾಗೋದೇ ಇಲ್ಲ. ಹೀಗಾಗಿ ಏನು ಬೇಕು, ಎಷ್ಟು ಬೇಕು ಎಂಬುದಷ್ಟೇ ಇಲ್ಲಿ ಮುಖ್ಯವಾಗುತ್ತೆ. ಖರೀದಿಸಿದ ವಸ್ತು ಕೊರಿಯರ್ ಹಾಗೂ ಇತರೆ ಮಾರ್ಗದಲ್ಲಿ ಖರೀದಿದಾರರ ವಿಳಾಸಕ್ಕೆ ಬರುತ್ತೆ. ಹೀಗೆ ಡಾರ್ಕ್ ನೆಟ್ ಮೂಲಕವೂ ಈರುಳ್ಳಿ ಹೆಸರಲ್ಲಿ ಡ್ರಗ್ಸ್ ಬರ್ತಾ ಇದೆ. ಎನ್ ಬಾಂಬ್ ಮತ್ತು ಸ್ಮೈಲಿ ಇದು ಕೂಡ ಡ್ರಗ್ಸ್ ಕೋಡ್ ವರ್ಡ್. ಗಾಂಜಾಗೆ ಕಾಲಿಫ್ಲವರ್ ಅಂದ ಹಾಗೆ ಬೇರೆ ಬೇರೆ ಥರದ ಡ್ರಗ್ಗಳಿಗೆ ಚಿಕನ್ ಪೀಸ್ ಅಂತಾರೆ. ಹೀಗೆ ರಾಜ್ಯದಿಂದ ರಾಜ್ಯಕ್ಕೆ ಡ್ರಗ್ಗಳ ಕೋಡ್ ವರ್ಡ್ ಕೂಡ ಬದಲಾಗುತ್ತೆ. ಅದು ಹೇಗೆ ಅಂದರೆ, ಮುಂಬೈನಲ್ಲಿ ಎನ್ ಬಾಂಬ್ ಅನ್ನೋ ಕೋಡ್ ವರ್ಡ್ನಲ್ಲಿ ಡ್ರಗ್ ಒಂದು ಯೂತ್ ಕೈ ಸೇರ್ತಿದೆಯಂತೆ. ಅದನ್ನು ಸ್ಮೈಲಿ ಸಿಂಬಲ್ ಮೂಲಕವೂ ಕೇಳಿ ಪಡೀತಾರಂತೆ. ಇಷ್ಟಕ್ಕೂ ಏನದು ಎನ್ ಬಾಂಬ್ ಅಂತ? ಈ ಎನ್ ಬಾಂಬ್ ಅನ್ನೋ ಡ್ರಗ್ ಅನ್ನ ಅಮೆರಿಕ, ಜರ್ಮನಿ, ಚೀನಾದಂತಹ ದೇಶಗಳಲ್ಲೂ ಬಳಸ್ತಾರಂತೆ. ಇದು ಒಂಥರ ಜೀವ ತೆಗೆಯೋ ನಶೆ ಅಂತಲೂ ಕರೀತಾರೆ. ಇದನ್ನ ಬೇರೆ ಬೇರೆ ದೇಶಗಳಲ್ಲಿ ಸೂಪರ್ ಮ್ಯಾನ್, ಬ್ಯಾಟ್ ಮ್ಯಾನ್ ಅನ್ನೋ ಕೋಡ್ ವರ್ಡ್ಗಳಲ್ಲೂ ಬಳಸ್ತಾರಂತೆ. ಇದು ಕೂಡ ಪಾರ್ಟಿ ಡ್ರಗ್ಸ್ ಅಂತಲೇ ಫೇಮಸ್ ಆಗಿದೆ. ಇದನ್ನ LSD ಡ್ರಗ್ಸ್ ಬದಲಾಗಿ ಬಳಸ್ತಾ ಇದ್ದಾರಂತೆ. ಯಾಕಂದ್ರೆ ಇದು LSDಗಿಂತಲೂ ಕಡಿಮೆ ದುಡ್ಡಿಗೆ ಸಿಕ್ಕಿಬಿಡುತ್ತೆ ಅನ್ನೋ ಕಾರಣಕ್ಕೆ. ಅಪ್ಪಪ್ಪಪ್ಪ, ಇನ್ನೂ ಅದೇನೇನು ಕೋಡ್ ವರ್ಡ್ಗಳಿದೆಯೋ ಅಂತ ನೀವು ಕೇಳಬಹುದು. ನಾವೀಗ ಹೇಳೋ ಕೋಡ್ ವರ್ಡ್ಗಳನ್ನು ಕೇಳಿದ್ರೆ ನಿಮಗೆಲ್ಲ ಅಚ್ಚರಿ ಆಗೋದಲ್ಲ, ಕುಂತಲ್ಲೇ ಮೂಗಿನ ಮೇಲೆ ಬೆರಳಿಟ್ಕೊಂಡು ಬಿಡ್ತೀರಿ. ಯಾಕೆ ಅಂದರೆ ಬಾಲಿವುಡ್ ಸ್ಟಾರ್ಗಳ ಹೆಸರಲ್ಲೂ ಇದೆ ಡ್ರಗ್ಸ್ ಕೋಡ್ ವರ್ಡ್. ಹೌದು, ಆಲಿಯಾ ಭಟ್ ಅಂದ್ರೆ ಕೊಕೇನ್. ಹೌದು, ಆಲಿಯಾ ಭಟ್ ಅಂದ್ರೆ ಕೊಕೇನ್ ಅಂತ. ಅನುಷ್ಕಾ ಶರ್ಮಾ ಅಂದ್ರೆ ಹಶೀಶ್ ಅಂತ ಅರ್ಥ. ಕತ್ರಿನಾ ಕೈಫ್ ಅಂದ್ರೆ ಸ್ಮ್ಯಾಕ್ ಅಂತ ಅರ್ಥ. ಏನ್ರಿ ಇದು ಹಿಂಗೂ ಇರುತ್ತಾ ಅಂದ್ರ? ಇನ್ನೂ ಒಂದಷ್ಟು ಕೋಡ್ ವರ್ಡ್ಗಳಿವೆ, ಅದು ಸಿನಿಮಾ ತಾರೆಯರ ಹೆಸರಲ್ಲಿ. ಪ್ರಿಯಾಂಕಾ ಚೋಪ್ರಾ ಅಂದ್ರೆ LSD ಡ್ರಗ್. ಕಂಗನಾ ರನಾವತ್ ಅಂದ್ರೆ ಅಫೀಮ್. ನರ್ಗಿಸ್ ಫಕ್ರಿ ಅಂದ್ರೆ ಎಕ್ಸ್ಟೆಸಿ. ನೋಡಿ, ಈ ಡ್ರಗ್ಸ್ ದಂಧೆಕೋರರು ಅದು ಹೇಗೆ ಸಿನಿಮಾ ನಟಿಯರ ಹೆಸರುಗಳನ್ನ ಡ್ರಗ್ಸ್ ಕೋಡ್ ವರ್ಡ್ ಆಗಿ ಬಳಸ್ತಾರೆ ಅನ್ನೋದನ್ನ ಮುಂಬೈನಲ್ಲೇ ಅಂತಲ್ಲ, ಹಲವು ಕಡೆ ಡ್ರಗ್ಸ್ ದಂಧೆ ನಡೆಸೋರು ಇವತ್ತು ಕತ್ರಿನಾ ಕೈಫ್ ಬರ್ತಾರೆ, ನಾಳೆ ಪ್ರಿಯಾಂಕಾ ಚೋಪ್ರಾ ಬರ್ತಾರೆ ಅನ್ನೋ ಮೂಲಕ ನಾಳೆ LSD ಡ್ರಗ್ ಬರುತ್ತೆ, ಇವತ್ತು ಸ್ಮ್ಯಾಕ್ ಡ್ರಗ್ ಬರುತ್ತೆ ಅಂತ ಮಾತನಾಡಿಕೊಡ್ತಾರೆ. ಇನ್ನು ಹೀಗೆ ಕಂಗನಾ ರನಾವತ್ ಎಷ್ಟೊತ್ತಿಗೆ ಬರ್ತಾರೆ ಅಂತಲೂ, ಆಲಿಯಾ ಭಟ್ ಯಾವುದರಲ್ಲಿ ಬರ್ತಾರೆ ಅಂತಾನೂ ಮಾತುಕತೆ ನಡೆಯುತ್ತೆ. ಅಂದ್ರೆ ಕಂಗನಾ ಹೆಸರಿನ ಕೋಡ್ ವರ್ಡ್ ಇಟ್ಕೊಂಡಿರೋ ಅಫೀಮನ್ನ ಎಷ್ಟೊತ್ತಿಗೆ ಕಳಿಸಲಾಗುತ್ತೆ ಅಂತಲೂ, ಆಲಿಯಾ ಭಟ್ ಹೆಸರಿನ ಕೋಡ್ ವರ್ಡ್ ಇರೋ ಕೊಕೈನನ್ನ ಯಾವ ವಾಹನದಲ್ಲಿ ಕಳಿಸಲಾಗುತ್ತೆ ಅಂತಲೂ ಕೇಳಿದ್ದಂತೆ. ಈ ಕೋಡ್ ವರ್ಡ್ಗಳನ್ನ ಕೇಳಿದ್ರೆ ನಿಮಗೆ ಶಾಕ್ ಆಗ್ತಿರ್ಬೋದು. ಪ್ರಿಯ ವೀಕ್ಷಕರೇ, ಇನ್ನೂ ಒಂದು ಕೋಡ್ ವರ್ಡ್ ಇದೆ, ಅದು ನಟರ ಹೆಸರಲ್ಲಿ. ಅದೇನಪ್ಪಾ ಅಂದ್ರೆ, ರಣವೀರ್ ಸಿಂಗ್ ಹೆಸರನ್ನ ಪೆಡ್ಲರ್ ಕೋಡ್ ವರ್ಡ್ ಆಗಿ ಬಳಸಲಾಗ್ತಿದೆಯಂತೆ. ಇನ್ನು ರಣಬೀರ್ ಕಪೂರ್ ಹೆಸರನ್ನ ಈ ಡ್ರಗ್ ಪಾರ್ಟಿ ಅರೇಂಜ್ ಮಾಡ್ತಾರಲ್ಲ, ಅವರನ್ನ ಕರೆಯೋಕೆ ಕೋಡ್ ವರ್ಡ್ ಆಗಿ ಬಳಸಲಾಗುತ್ತಂತೆ. ಅಂದ್ರೆ ಕೊಕೇನ್ ಪಾರ್ಟಿ ಆಯೋಜಕನ ಮೂಲಕ ಬರುತ್ತೆ ಅನ್ನೋದಾದ್ರೆ, ಆಲಿಯಾ ಭಟ್ ರಣಬೀರ್ ಕಪೂರ್ ಜೊತೆ ಬರ್ತಾರೆ ಅನ್ನೋ ಕೋಡ್ ವರ್ಡ್ ಬಳಸ್ತಾರೆ. ಇನ್ನು LSD ಡ್ರಗ್ ಪೆಡ್ಲರ್ ಜೊತೆ ಬರುತ್ತೆ ಅನ್ನೋದಾದ್ರೆ, ಪ್ರಿಯಾಂಕಾ ಚೋಪ್ರಾ ರಣವೀರ್ ಸಿಂಗ್ ಜೊತೆ ಬರ್ತಿದ್ದಾರೆ ಅನ್ನೋ ಕೋಡ್ ವರ್ಡ್ ಬಳಸ್ತಾರೆ. ಆಗ ಯಾರಿಗೂ ಡ್ರಗ್ ದಂಧೆ ನಡೆಸ್ತಿರೋ ಸೀಕ್ರೆಟ್ ಗೊತ್ತಾಗಲ್ಲ ಅಂತ ಹೀಗೆ ಕೋಡ್ ವರ್ಡ್ ಇಟ್ಟುಕೊಳ್ತಾರೆ ಡ್ರಗ್ಸ್ ಸಪ್ಲೈ ಮಾಡೋದು. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಡ್ರಗ್ಸ್? ಭಾರತಕ್ಕೆ ಅದೆಲ್ಲಿಂದ ಬರುತ್ತೆ ಡ್ರಗ್ಸ್? ಸಿನಿಮಂದಿ ಕೈ ಸೇರೋ ಮಾದಕ ವಸ್ತುವಿನ ಮೂಲ ಯಾವುದು? ಡ್ರಗ್ಸ್ ದಂಧೆ ಮಾಡೋದು ಹೇಗೆಲ್ಲ ಡ್ರಗ್ಸ್ನ ಸಪ್ಲೈ ಮಾಡ್ತಾರೆ, ಡ್ರಗ್ಸ್ ಸಪ್ಲೈಗೆ ಯಾವೆಲ್ಲ ಕೋಡ್ ವರ್ಡ್ಗಳನ್ನ ಬಳಸ್ತಾರೆ ಅನ್ನೋದನ್ನ ನೋಡಿದ್ರೆ, ಆದರೆ ಹೇಗೆ, ಯಾವ ಮೂಲದಿಂದ ಭಾರತಕ್ಕೆ ಡ್ರಗ್ಸ್ ಬರ್ತಿದೆ, ಹೇಗೆ ಅದು ರಾಜ್ಯಗಳಿಗೂ ಹರಡಿಕೊಳ್ತಿದೆ, ನಿಗೂಢವಾಗಿ ಹೇಗೆ ಡ್ರಗ್ಸ್ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಕೈ ಸೇರ್ತಿದೆ, ಇದರ ಆಳ ಅಗಲ ಹುಡುಕಿದಾಗ ಗೊತ್ತಾಗೋ ವಿಷಯ ಏನಂದ್ರೆ, 10 ವರ್ಷದ ಮಕ್ಕಳಿಂದ ಹಿಡಿದು 70 ವರ್ಷದ ವ್ಯಕ್ತಿಗಳವರೆಗೂ ಡ್ರಗ್ಸ್ ಸೇವಿಸ್ತಾರೆ ಅನ್ನೋದು. ಮತ್ತೆ ಇದು ಎಲ್ಲರನ್ನೂ ಸೆಳೆಯುತ್ತೆ ಅನ್ನೋದು.
ಜೊತೆಗೆ ಭಾರತದಲ್ಲೇ ಮಾದಕ ವಸ್ತುಗಳ ಬಳಕೆ ದೊಡ್ಡ ಪ್ರಮಾಣದಲ್ಲಿದೆ ಅನ್ನೋದು. ಹೌದು, ಭಾರತದಲ್ಲಿ ಕೊಕೇನ್, ಗಾಂಜಾ, ಅಫೀಮು ಮತ್ತು ಹೆರೋಯಿನ್ ಬಳಕೆ ಹೆಚ್ಚು. ಹೆಣ್ಣು ಗಂಡು ಭೇದವಂತೂ ಇಲ್ಲವೇ ಇಲ್ಲ. ಹೌದು, ಭಾರತದಲ್ಲಿ ಕೊಕೇನ್, ಗಾಂಜಾ, ಅಫೀಮು ಮತ್ತು ಹೆರೋಯಿನ್ ಬಳಕೆ ಹೆಚ್ಚು. ಹೆಣ್ಣು ಗಂಡು ಭೇದವಂತೂ ಇಲ್ಲವೇ ಇಲ್ಲ. ನಶೆ ಏರಿಸಿಕೊಳ್ಳೋಕೆ ನಿಷೇಧವಾಗಿರೋ ಡ್ರಗ್ಸ್ಗಳನ್ನು ಕೂಡ ತೆಗೆದುಕೊಳ್ಳೋರಿದ್ದಾರೆ. ಅದರಲ್ಲೂ ಗಾಂಜಾವನ್ನ ಅಕ್ರಮವಾಗಿ ಭಾರತದಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಇದಕ್ಕೆ ತಕ್ಕ ಸಾಕ್ಷಿಯಾಗಿದೆ ಕಳೆದ 5 ವರ್ಷದಲ್ಲಿ ವಶಕ್ಕೆ ಪಡೆದಿರೋ ಟನ್ಗಟ್ಟಲೆ ಗಾಂಜಾ. ಇನ್ನು ಬೆಂಗಳೂರಿನಲ್ಲೇ ಕೊಕೇನ್ ಬಳಕೆ ಕಳೆದ 5 ವರ್ಷದಿಂದ ಈಚೆಗೆ ದುಪ್ಪಟ್ಟಾಗಿದೆ. ಪ್ರತಿ ಗ್ರಾಮ್ಗೆ ಕೊಕೇನ್ 6,000ದಿಂದ 12,000 ಇದೆ. ಆದರೂ ಕೊಕೇನ್ ಬಳಕೆ ದುಪ್ಪಟ್ಟಾಗ್ತಿದೆ ಅಂದ್ರೆ ಲೆಕ್ಕ ಹಾಕಿ. ಹಿಂಗಾಗಿನೇ ದಕ್ಷಿಣ ಏಷ್ಯಾದಲ್ಲೇ ಡ್ರಗ್ಸ್ ದಂಧೆಗೆ ದಾರಿಯಾಗಿದೆಯಂತೆ ಬೆಂಗಳೂರು. ಕೊಕೇನ್ ಬಳಕೆದಾರರ ಪೈಕಿ ಯಾರೆಲ್ಲ ಇರ್ತಾರೆ ಅಂದ್ರೆ ಇದು ಅತಿ ಶ್ರೀಮಂತರನ್ನ, ಉದ್ಯಮಿಗಳನ್ನ, ರಾಜಕಾರಣಿಗಳನ್ನ, ಸಿನಿಮಾ ತಾರೆಯರನ್ನ ಸೆಳೆಯೋದೇ ಹೆಚ್ಚು. ಐಟಿ ಉದ್ಯಮಿಗಳು, ರಿಯಲ್ ಎಸ್ಟೇಟ್ ಫೀಲ್ಡ್ನಲ್ಲಿರೋರನ್ನು ಕೂಡ ಈ ಕೊಕೇನ್ ಕೈಬೀಸಿ ಕರೆಯುತ್ತಂತೆ. ಐಟಿ ಉದ್ಯಮಿಗಳು, ರಿಯಲ್ ಎಸ್ಟೇಟ್ ಫೀಲ್ಡ್ನಲ್ಲಿರೋರನ್ನೂ ಕೂಡ ಈ ಕೊಕೇನ್ ಕೈಬೀಸಿ ಕರೆಯುತ್ತಂತೆ. ಇಷ್ಟಕ್ಕೂ ಭಾರತಕ್ಕೆ ಅದೆಲ್ಲಿಂದ ಕೊಕೇನ್ ಮತ್ತು ಹೆರಾಯಿನ್ ಡ್ರಗ್ಸ್ ಸಪ್ಲೈ ಆಗ್ತಿದೆ ಅಂದ್ರೆ ದಕ್ಷಿಣ ಅಮೆರಿಕಾದ ಮೆಕ್ಸಿಕೋದಿಂದ ಮತ್ತು ಆಫ್ರಿಕಾದಿಂದ. ಹೌದು, ನಟಿ ರಾಗಿಣಿ ಕೇಸ್ನಲ್ಲೂ ರಾಗಿಣಿಗೆ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದವನು ಆಫ್ರಿಕಾ ಮೂಲದವನೇ ಅಂತ ತಿಳಿದು ಬಂದಿದೆ. ಅಲ್ಲದೆ ಡ್ರಗ್ಸ್ ಪೆಡ್ಲರ್ಗಳಾದ ರಾಹುಲ್, ರವಿಶಂಕರ್, ಕಾರ್ತಿಕ್ ರಾಜು ಕೂಡ ಆಫ್ರಿಕಾ ಮೂಲದಿಂದಲೇ ಡ್ರಗ್ಸ್ ಖರೀದಿಸ್ತಾ ಇದ್ರು ಅನ್ನೋ ಮಾತುಗಳು ಕೇಳಿ ಬಂದಿವೆ. ಇಷ್ಟೇ ಯಾಕೆ, ಇತ್ತೀಚೆಗೆ ಸಿಕ್ಕಿಬಿದ್ದ ಅನಿಕಾ ಡಿ ಕೋಡ್ ವರ್ಡ್ಗಳ ಮೂಲಕನೇ ವಾಟ್ಸಪ್ ಗ್ರೂಪ್ ಮಾಡಿಕೊಂಡಿದ್ದು. ಇವಳು ಕೂಡ ನೈಜೀರಿಯಾದಿಂದಲೇ ಡ್ರಗ್ಸ್ ಖರೀದಿಸಿ ಡ್ರಗ್ ಪೆಡ್ಲರ್ ಆಗಿದ್ಲು ಅನ್ನೋ ಮಾಹಿತಿ ಹೊರಬಿದ್ದಿದೆ. ಇಷ್ಟಕ್ಕೂ ಯಾಕೆ ಸಿನಿಮಂದಿಗೆ ಆಫ್ರಿಕನ್ ಡ್ರಗ್ಸ್ ಮೇಲೆ ಅಷ್ಟೊಂದು ಕಣ್ಣು? ಆಫ್ರಿಕನ್ ಡ್ರಗ್ ಹಿಂದೆಯೇ ಯಾಕೆ ಸೆಲೆಬ್ರಿಟಿಗಳು ಬೀಳ್ತಿದ್ದಾರೆ? ಮೆಕ್ಸಿಕನ್ ಡ್ರಗ್ಗು, ಆಫ್ರಿಕನ್ ಡ್ರಗ್ಗು ಅಂಥದ್ದೇನು ವ್ಯತ್ಯಾಸ ಇದೆ? ಇದುವೇ ನೋಡಿ ಆಪರೇಷನ್ ಬ್ಲ್ಯಾಕ್ ಡ್ರಗ್ನ ರಣರೋಚಕ ಸ್ಟೋರಿ. ಆ 2 ವಾರದಿಂದ ಬಂದಿಳಿಯುತ್ತಾ ಮಾದಕ ವಸ್ತು. ಭಾರತಕ್ಕೆ ಯಾರು, ಅದೆಲ್ಲಿಂದ ಕಳುಹಿಸ್ತಾರೆ ಡ್ರಗ್ಸ್? ಹೇಗೆ ಜಗತ್ತನ್ನ ಆಳ್ತಾ ಇದೆ ಗೊತ್ತಾ ಡ್ರಗ್ಸ್ ಸಾಮ್ರಾಜ್ಯ? ಈ ಕುರಿತ ಸ್ಟೋರಿ ಎಳೆದೆ ನೋಡಿ. ಮಂಗಳೂರು, ಕೊಚ್ಚಿ, ಮುಂಬೈಗೆ ಹಡಗಿನ ಮೂಲಕ ಸಪ್ಲೈ ಆಗುತ್ತಾ ಡ್ರಗ್ಸ್. ಭಾರತದಲ್ಲಿನ ಡ್ರಗ್ಸ್ ದಂಧೆ ಹಿಂದಿದೆಯಾ ಆಫ್ರಿಕಾ ಮತ್ತು ಮೆಕ್ಸಿಕೋ? ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ಡ್ರಗ್ಸ್ ಕಳ್ಳ ಸಾಗಾಣಿಕೆಯಾಗ್ತಾ ಇದೆ ಅನ್ನೋ ಮಾತಿನ ಜೊತೆಗೆ ಭಾರತದಲ್ಲಿ ಬಳಕೆಯಲ್ಲಿರೋ ಒಂದಷ್ಟು ಡ್ರಗ್ಗಳನ್ನ ಭಾರತವೇ ಉತ್ಪಾದಿಸುತ್ತಿದೆ ಅನ್ನೋ ಮಾತು ಕೂಡ ಇದೆ. ಇದೆಲ್ಲದಕ್ಕಿಂತಲೂ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಅಮೆರಿಕ, ಯುರೋಪ್ ಮತ್ತು ಆಗ್ನೇಯ ಏಷ್ಯಾಗೆ ಭಾರತದಿಂದಲೇ ಅತಿ ಹೆಚ್ಚು ಡ್ರಗ್ಸ್ ಸಪ್ಲೈ ಆಗ್ತಿದೆ ಅನ್ನೋದು. ಹೀಗಂತ ನಾವು ಹೇಳುತ್ತಿಲ್ಲ, ಅಂತಾರಾಷ್ಟ್ರೀಯ ಮಾದಕ ವಸ್ತು ನಿಯಂತ್ರಣ ಮಂಡಳಿಯ ವರದಿ ಹೇಳುತ್ತಿದೆ. ಇನ್ನು ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕಾದ ಹಲವು ರಾಷ್ಟ್ರಗಳಿಂದ ಕೊಕೇನ್ ಭಾರತಕ್ಕೆ ಕಳ್ಳ ಸಾಗಾಣಿಕೆಯಾಗ್ತಿದೆಯಂತೆ. ಅಷ್ಟೇ ಅಲ್ಲ, ಅಫ್ಘಾನಿಸ್ತಾನದಿಂದಲೂ ಭಾರತಕ್ಕೆ ಡ್ರಗ್ಸ್ ಸಪ್ಲೈ ಆಗ್ತಿದೆಯಂತೆ. ಹೌದು, ಅಫ್ಘಾನಿಸ್ತಾನದಲ್ಲಿ ಟೆರರಿಸಂ, ಗನ್ ಸಪ್ಲೈ ಹೀಗೆ ಪ್ರಮುಖವಾಗಿ ಕೆಲಸ ಮಾಡ್ತಿದ್ಯೋ, ಗನ್ ಸಪ್ಲೈ ಹೇಗೆ ಪ್ರಮುಖವಾಗಿ ಕೆಲಸ ಮಾಡ್ತಿದ್ಯೋ ಅದೇ ರೀತಿ ಡ್ರಗ್ಸ್ ಸಪ್ಲೈ ಕೂಡ ಆಗ್ತಿದೆ. ಮೇನ್ ಆಗಿ ಅಫ್ಘಾನಿಸ್ತಾನದ ಮೂಲಕ ಡ್ರಗ್ಸ್ ಅತಿಯಾಗಿ ಸಪ್ಲೈ ಆಗ್ತಿರೋದೇ ಅರಬ್ ರಾಷ್ಟ್ರಗಳಿಗೆ. ಇನ್ನು ಇರಾನ್ನಿಂದ ಹಡಗಿನ ಮೂಲಕ ಮಂಗಳೂರಿಗೆ, ಕೊಚ್ಚಿಗೆ, ಮುಂಬೈಗೆ ಡ್ರಗ್ಸ್ ಸಪ್ಲೈ ಆಗ್ತಿದೆ ಅನ್ನೋ ಮಾಹಿತಿ ಕೂಡ ಇದೆ. ಆದರೆ ಜಗತ್ತಿಗೆ ಅತಿ ದೊಡ್ಡ ಡ್ರಗ್ಸ್ ಸಪ್ಲೈಯರ್ ಅಂದ್ರೆ ಅದು ಆಫ್ರಿಕಾ. ಹೌದು, ಆಫ್ರಿಕಾದಲ್ಲಿ ಡ್ರಗ್ಸ್ ಸಪ್ಲೈ ಹೆಚ್ಚು. ಯಾಕಂದ್ರೆ ಆಫ್ರಿಕಾದಲ್ಲಿ ದಟ್ಟ ಕಾಡುಗಳಿವೆ. ಕಾಡಿನ ಮಧ್ಯೆ ಡ್ರಗ್ಸ್ ದಂಧೆ ಮಾಡೋರು ಇದ್ದಾರೆ. ಕಾನೂನಿನ ಕಣ್ಣು ತಪ್ಪಿಸಿ ಡ್ರಗ್ಸ್ನ ಊರಿಂದಾಚೆಗೆ, ದೇಶದಿಂದಾಚೆಗೆ ಸಾಗಿಸೋರಿದ್ದಾರೆ. ಅದರಲ್ಲೂ ನೈಜೀರಿಯಾದಿಂದ ಬಂದ ಅದೆಷ್ಟೋ ಪ್ರಜೆಗಳು ಭಾರತದಲ್ಲಿದ್ದುಕೊಂಡು ಅಲ್ಲಿಂದ ಡ್ರಗ್ಸ್ ತಂದು ಮಾರಾಟ ನಡೆಸ್ತಾ ಇರೋದು ಸಾಕಷ್ಟು ಬಾರಿ ಪೊಲೀಸರ ಕಣ್ಣಿಗೆ ಬಿದ್ದಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಡ್ರಗ್ಸ್ನ ಪೊಲೀಸರು ಸೆರೆ ಹಿಡಿದಿದ್ದೂ ಇದೆ. ಹೀಗಾಗಿನೇ ಟನ್ ಲೆಕ್ಕದಲ್ಲಿ ಪ್ರತಿ ವರ್ಷ ಅಫೀಮನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿ ಆಗ್ತಿದೆ ಭಾರತ. 4 ವರ್ಷದಲ್ಲಿ 10 ಟನ್ ಅಫೀಮು ವಶ. ಹೌದು, ಭಾರತ ಸರ್ಕಾರ 2015ರಲ್ಲಿ 1.7 ಟನ್ ಅಫೀಮನ್ನ, 2016ರಲ್ಲಿ 2.3 ಟನ್ ಅಫೀಮನ್ನ ವಶಕ್ಕೆ ಪಡೆದಿದೆ. ಇನ್ನು 2017ರಲ್ಲಿ 2.6 ಟನ್, 2018ರಲ್ಲಿ 4.1 ಟನ್ ಅಫೀಮನ್ನ ವಶಪಡಿಸಿಕೊಂಡಿದೆ. ಅಷ್ಟೇ ಅಲ್ಲ, 2017ರಲ್ಲಿ ಭಾರತ 3446 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆದಿದ್ದ ಗಾಂಜಾ ಬೆಳೆಯನ್ನು 2018ರಲ್ಲಿ 1980 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆದಿದ್ದ ಗಾಂಜಾ ಬೆಳೆಯನ್ನು ಸರ್ವನಾಶಗೊಳಿಸಿದೆ. ಯಾಕಂದ್ರೆ ಗಾಂಜಾ ಪಾಲಿನಲ್ಲಿ ಭಾರತದ ಪಾಲು 79%ರಷ್ಟಿದೆ. ಹೀಗೆ ವರ್ಷದಿಂದ ವರ್ಷಕ್ಕೆ ಬೆಳೀತಾನೆ ಹೋದ ನಶೆಯ ಜಾಲಕ್ಕೆ ಬ್ರೇಕ್ ಹಾಕಬೇಕು ಅಂತ ಭಾರತ ಶತಾಯಗತಾಯ ಪ್ರಯತ್ನಿಸ್ತಾ ಇದೆ.
ಇಂಥ ಹೊತ್ತಲ್ಲೇ ಬಾಲಿವುಡ್ ನಟ ಸುಶಾಂತ್ ಸಾವಿನ ತನಿಖೆ ಆಯಿತು. ಆ ತನಿಖೆಯಲ್ಲಿ ಡ್ರಗ್ಸ್ ಲೋಕ ತೆರೆದುಕೊಳ್ತಾ ಹೋಯಿತು. ಹಾಗೆ ಅದು ಸ್ಯಾಂಡಲ್ವುಡ್ ವರೆಗೂ ದಾರಿ ಮಾಡಿಕೊಟ್ಟು. ಹೀಗಾಗಿ ಡ್ರಗ್ ಲೋಕದಲ್ಲಿ ಸಿಲುಕಿದ್ದ ನಟ ನಟಿಯರ ಹೆಸರುಗಳು ಒಂದೊಂದಾಗಿ ಹೊರಬರೋಕೆ ಶುರುವಾಯಿತು. ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ದ ಡ್ರಗ್ ಸದ್ಯಕ್ಕೆ ಸಿನಿ ಲೋಕದಲ್ಲೂ ಸದ್ದು ಮಾಡ್ತಿದೆ. ಸಿನಿಮಾ ರಂಗದವರನ್ನ ಮಾದಕ ಮೋಹದ ಬಲೆಗೆ ಬೀಳಿಸ್ತಾ ಇರೋ ಪೆಡ್ಲರ್ಗಳನ್ನ ಹುಡುಕೋ ಕಾರ್ಯ ಭರದಿಂದ ಸಾಗ್ತಿದೆ. ಇಷ್ಟಕ್ಕೂ ಡ್ರಗ್ ಪೆಡ್ಲರ್ ಅಂದ್ರೆ ಏನು ಅಂತ ನೀವು ಕೇಳಬಹುದು. ಮಾದಕ ವಸ್ತುನ ತೆಗೆದುಕೊಳ್ಳಿ ಅಂತ ಪ್ರಚೋದಿಸ್ತಾರಲ್ಲ, ಡ್ರಗ್ ಮಾರಾಟ ಮಾಡೋರು ಇರ್ತಾರಲ್ಲ, ಅವರೇ ಡ್ರಗ್ ಪೆಡ್ಲರ್. ಇನ್ನು ಈ ಡ್ರಗ್ ಪೆಡ್ಲರ್ಗಳಿಂದ ಬಾಲಿವುಡ್, ಸ್ಯಾಂಡಲ್ವುಡ್ ಏನು ಎಲ್ಲ ವುಡ್ಗಳಲ್ಲೂ ಡ್ರಗ್ಸ್ ನಿಗೂಢವಾಗಿ ನೆಲೆಯೂರ್ತಾ ಇದೆ. ಹೀಗಾಗಿ ಸಿನಿ ಲೋಕದಲ್ಲಿರೋ ಡ್ರಗ್ ಮೂಲನ ಬೇರು ಸಮೇತ ಕಿತ್ತಾಕೋಕೆ ಇನ್ನಿಲ್ಲದಂತೆ ಶ್ರಮಿಸಲಾಗ್ತಿದೆ. ಹಾಗಾದ್ರೆ ಇಡೀ ಭಾರತವನ್ನ ಡ್ರಗ್ಸ್ನಿಂದ ಮುಕ್ತಿ ಹೊಂದುವಂತೆ ಮಾಡೋದಕ್ಕೆ ಸಾಧ್ಯನಾ? ಭಾರತದಲ್ಲಿ ಹುಡುಕಿದ್ರೂ ಡ್ರಗ್ಸ್ ಅನ್ನೋದು ಸಿಗದೇ ಇರೋ ಹಾಗೆ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯವಿಲ್ಲ. ಅದ್ಯಾಕೆ ಅಂದ್ರೆ ಸಿನಿಮಾ ತಾರಿಯರು, ಅವರ ಮಕ್ಕಳು, ಹೇಗೆ ವಿಐಪಿ, ವಿವಿಐಪಿಗಳ ಲಿಸ್ಟ್ಗಳ ನಡುವೆ ಸಾಮಾನ್ಯ ಯುವಕ ಯುವತಿಯರು ಕೂಡ ಡ್ರಗ್ ಲೋಕದಲ್ಲಿ ಸಿಲುಕೊಂಡಿದ್ದಾರೆ. ಹಾಗಾದ್ರೆ ಬೇರ್ ಸಮೇತ ಡ್ರಗ್ ದಂಧೆಯನ್ನ ಕಿತ್ತೊಗೆಯೋಕೆ ಸಾಧ್ಯನಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಡ್ರಗ್ ಜಾಲವನ್ನ ಬಗ್ಗು ಬಡಿಯಬೇಕಿದೆ. ಯುವ ಜನತೆಯನ್ನ ಸರಿಯಾದ ದಾರಿಗೆ ತರಬೇಕಿದೆ. ಇದೇ ಕಾರಣಕ್ಕೇನೆ ಸಿಸಿಬಿ ಡ್ರಗ್ ಜಾಲಗಳನ್ನ ಪತ್ತೆ ಹಚ್ಚಿ ಅದರಲ್ಲಿ ಅಡಗಿರೋ ಡ್ರಗ್ ಡೀಲರ್ಗಳನ್ನ ಹೆಕ್ಕಿ ತೆಗಿತಾ ಇದೆ. ಇದೇ ವೇಳೆಯಲ್ಲಿ ಡ್ರಗ್ ಪೆಡ್ಲರ್ಗಳ ಸಂಪರ್ಕದಲ್ಲಿದ್ದ ಒಂದಷ್ಟು ಸಿನಿಮಂದಿಯ ಹೆಸರು ಹೊರಬರ್ತಿದೆ. ಅರೆಸ್ಟ್ ಕೂಡ ಆಗ್ತಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಬಾಲಿವುಡ್ನಲ್ಲಿರೋ ಡ್ರಗ್ ಮಾಫಿಯಾ ಬಗ್ಗೆ ಮಾತನಾಡಿದ್ದ ಕಂಗನಾ ರಣಾವತ್, ಮುಂಬೈ ಪೊಲೀಸರನ್ನ ಕಂಡ್ರೆ ಭಯ ಆಗ್ತಿದೆ, ಮುಂಬೈ ಪಾಕ್ ಆಕ್ರಮಿತ ಕಾಶ್ಮೀರದಂತಾಗ್ತಿದೆ ಎಂದು ಬಿಟ್ಟಿದ್ದು. ಇದು ಸಾಕಷ್ಟು ವಿವಾದಕ್ಕೂ ಕಾರಣವಾಗಿತ್ತು. ಮಹಾರಾಷ್ಟ್ರ ಸರ್ಕಾರ ನಟಿ ಕಂಗನಾ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ವಾದಿಸಿತು. ಆದರೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಜೈರಾಮ್ ಠಾಕೂರ್ ಕಂಗನಾ ರಣಾವತ್ ತನ್ನ ಮಗಳೆಂದು ಉಲ್ಲೇಖಿಸಿ ಮಾತನಾಡಿದ್ದು. ಇದೇ ವಿಚಾರಕ್ಕೆ ಕಂಗನಾ ರಣಾವತ್ಗೆ ಕೇಂದ್ರ ಸರ್ಕಾರ 10 ಶಸ್ತ್ರಸಜ್ಜಿತ Y+ ಶ್ರೇಣಿಯ ಭದ್ರತೆ ನೀಡಲು ಮುಂದಾಯಿತು. ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ನಂತರ ಡ್ರಗ್ಸ್ ಮಾಫಿಯಾ ಬಗ್ಗೆ ಸಿಕ್ಕಾಪಟ್ಟೆ ಸದ್ದಾಗ್ತಿದೆ. ಅದರಲ್ಲೂ ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಮಾಫಿಯಾ ಕೇಸ್ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾನೆ ಇದೆ. ಸಿನಿ ಸ್ಟಾರ್ಗಳನ್ನೇ ಅಲ್ಲ, ಸಿಸಿಬಿ ಬೆಂಗಳೂರಿನಲ್ಲಿ 2 ಡಜನ್ಗೂ ಅಧಿಕ ಡ್ರಗ್ ಪೆಡ್ಲರ್ಗಳನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಯಾಕಂದ್ರೆ 2017ರಿಂದ 2019ರವರೆಗೆ ಬೆಂಗಳೂರು ನಗರವೊಂದರಲ್ಲೇ 1408 ಮಾದಕ ವಸ್ತುವಿನ ಕುರಿತಾಗಿ ಕೇಸ್ಗಳು ಫೈಲ್ ಆಗಿವೆ. ಆದರೆ ಒಂದು ದುರಾದೃಷ್ಟ ಅಂದ್ರೆ ಏನ್ ಗೊತ್ತಾ? ಸಿನಿಮಾ ನಟ ನಟಿಯರು ಅಥವಾ ಇನ್ನಿತರ ಗಣ್ಯ ವ್ಯಕ್ತಿಗಳು ಇಂಥ ಕೇಸ್ನಲ್ಲಿ ಸಿಕ್ಕಾಕೊಂಡಾಗ ಅದೆಷ್ಟು ವೇಗವಾಗಿ ಸುದ್ದಿ ಹೊರಬರುತ್ತೋ ಅದಷ್ಟೇ ಬೇಗ ಈ ಸುದ್ದಿಗಳು ಹಿಂದಕ್ಕೂ ಕೂಡ ಸರಿದು ಬಿಡುತ್ತವೆ. ಒಟ್ಟಾರೆ ಡ್ರಗ್ಸ್ ಅನ್ನೋದು ಡಾರ್ಕ್ ನೆಟ್ ಮೂಲಕ ನಿಗೂಢವಾಗಿ ಗಿರಾಕಿಗಳ ಕೈ ಸೇರ್ತಾ ಇದೆ. ಇದರ ನಡುವೆ ಕೋಡ್ ವರ್ಡ್ಗಳ ಮೂಲಕವೂ ಡ್ರಗ್ ವ್ಯವಹಾರ ಸಾಗ್ತಾ ಇದೆ. ಇದನ್ನ ಪತ್ತೆ ಹಚ್ಚೋಕೆ ಹಗಲು ರಾತ್ರಿ ಅನ್ನದೇ ಭಾರತ ಶ್ರಮಿಸ್ತಾ ಇದೆ. ಆದರೆ ರಾಜ್ಕುಮಾರ್, ಶಂಕರ್ನಾಗ್, ವಿಷ್ಣುವರ್ಧನ್ ರಂತಹ ಸಿನಿಮಾ ನಟರು ಕಟ್ಟಿ ಬೆಳೆಸಿದ ಸ್ಯಾಂಡಲ್ವುಡ್ನಲ್ಲೂ ಡ್ರಗ್ಸ್ ವಾಸನೆ ಮೂಗಿಗೆ ಬಡಿದಿದ್ದು ಇದೆಯಲ್ಲ, ನಿಜಕ್ಕೂ ಆಘಾತಕಾರಿ. ನೋಡಿದ್ರಲ್ಲ ವೀಕ್ಷಕರೇ, ಜಗತ್ತಿಗೆ ನಶೆ ಏರಿಸುವ 2 ದೇಶಗಳು ಯಾವುದು? ಪ್ರಿಯಾಂಕಾ ಚೋಪ್ರಾ, ಕಟ್ರೀನಾ, ಈರುಳ್ಳಿ ಹೆಸರುಗಳು ಡ್ರಗ್ ಲೋಕದ ಕೋಡ್ ವರ್ಡ್ ಆಗಿ ಬದಲಾಗಿದೆ ಹೇಗೆ? ಸಿನಿಮಂದಿಗೆ ಯಾಕೆ ಆಫ್ರಿಕನ್ ಡ್ರಗ್ಸ್ ಮೇಲೆ ಅಷ್ಟು ಕಣ್ಣು ಬಿತ್ತು ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.